ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ಸ್ವರಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ವ್ಯಂಜನಗಳು ಎಂದರೇನು, ವ್ಯಂಜನಗಳಲ್ಲಿರ್ತಕ್ಕಂತಹ ವಿಧಗಳು ಯಾವುವು, ಅದರಲ್ಲಿ ಬರ್ತಕ್ಕಂತಹ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು. ಹಾಗಾದರೆ ಈ ವ್ಯಂಜನಗಳಲ್ಲಿ ಮತ್ತೆ ಎರಡು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಒಂದು ವರ್ಗೀಯ ವ್ಯಂಜನಗಳು, ಮತ್ತೊಂದು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ. ಈ ವರ್ಗೀಯ ವ್ಯಂಜನಗಳನ್ನು ಮತ್ತೆ ಮೂರು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಅದರಲ್ಲಿ ಒಂದು ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಮತ್ತೊಂದು ಅನುನಾಸಿಕಗಳು ಅಂತ ಹೇಳಿ. ಹೀಗೆ ವರ್ಗೀಯ ವ್ಯಂಜನಗಳನ್ನು ಮೂರು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಬನ್ನಿ ಹಾಗಾದರೆ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು ಯಾವುವು ಮತ್ತು ಅವರ್ಗೀಯ ವ್ಯಂಜನಗಳು ಯಾವುವು ಎಂಬುದನ್ನು ನೋಡೋಣ. ವರ್ಗೀಯ ವ್ಯಂಜನಗಳು ಎಂದರೆ ಇಲ್ಲಿ ಹೆಸರೇ ಸೂಚಿಸುವಂತೆಯೇ ಒಂದು ವರ್ಗಕ್ಕೆ ಸಂಬಂಧಿಸಿದಂತಹ ಅಕ್ಷರಗಳನ್ನು ಗುಂಪುಗಳಾಗಿ ಮಾಡಲಾಗಿದೆ. ಅವುಗಳಿಗೆ ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ ಈ ರೀತಿಯಾಗಿ 5 ಅಕ್ಷರಗಳ ಗುಂಪುಗಳನ್ನು ಮಾಡಲಾಗಿದೆ. ಕ, ಚ, ಟ, ತ, ಪ ಅಂತೇಳಿ ಇವುಗಳಿಗೆ ನಾವು ವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ಹಾಗಾದರೆ ಈ ವರ್ಗೀಯ ವ್ಯಂಜನಗಳಲ್ಲಿ ಬರ್ತಕ್ಕಂತಹ ಅಲ್ಪ ಪ್ರಾಣಾಕ್ಷರಗಳು ಯಾವುವು? ಅಲ್ಪ ಪ್ರಾಣಾಕ್ಷರಗಳು ಎಂದರೆ ಕಡಿಮೆ ಒತ್ತಡವನ್ನು ಹಾಕಿ ಉಚ್ಚರಿಸುವಂಥ ಅಕ್ಷರಗಳು. ಕ, ಚ, ಟ, ತ, ಪ ಈ ರೀತಿಯಾಗಿ ಒತ್ತಡ ಕಡಿಮೆ ಹಾಕಿ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ. ಈ 5 ಅಕ್ಷರಗಳ ಸಾಲಿನಲ್ಲಿ 1ನೇ ಸಾಲು ಮತ್ತು 3ನೇ ಸಾಲು ಅಲ್ಪ ಪ್ರಾಣಾಕ್ಷರಗಳಾಗಿವೆ. ನಂತರ 2 ಮತ್ತು 4ನೇ ಸಾಲುಗಳು ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳು ಅಂತ ಅಂದರೆ ಜಾಸ್ತಿ ಒತ್ತಡವನ್ನು ಹಾಕಿ ಉಚ್ಚರಿಸುವಂತಹ, ಹೊಟ್ಟೆಯಿಂದ ಉಚ್ಚರಿಸುವಂತಹ ಅಕ್ಷರಗಳು. ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ ಈ ರೀತಿಯಾಗಿ ಹೊಟ್ಟೆಯಿಂದ ಉಚ್ಚರಿಸುವಂತಹ, ಒತ್ತಡ ಹಾಕಿ ಉಚ್ಚರಿಸುವಂತಹ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ಹಾಗೆಯೇ ಕೊನೆಯಲ್ಲಿ ಉಳಿಯುವಂತಹ 5 ಅಕ್ಷರಗಳು ಇವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿವೆ. ಇವುಗಳು ನ್ಯ, ನ್ಯ, ಣ, ನ, ಮ ಇವುಗಳನ್ನು ನಾವು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಈ ವರ್ಗೀಯ ವ್ಯಂಜನಗಳಲ್ಲಿ 1ನೇ ಸಾಲು ಮತ್ತು 3ನೇ ಸಾಲು ಅಲ್ಪ ಪ್ರಾಣಾಕ್ಷರಗಳು, 2 ಮತ್ತು 4ನೇ ಸಾಲುಗಳು ಮಹಾಪ್ರಾಣಾಕ್ಷರಗಳು ಮತ್ತು ಕೊನೆಯಲ್ಲಿ ಉಳಿಯುವಂತಹ ಲೈನು ಅದು ಅನುನಾಸಿಕಗಳ ಸಾಲಾಗಿದೆ. ಹಾಗಾದರೆ ಅವರ್ಗೀಯ ವ್ಯಂಜನಗಳು ಇವು ಸ್ವತಂತ್ರವಾಗಿರ್ತಕ್ಕಂಥ ಅಕ್ಷರಗಳು. ಇಲ್ಲಿ ಯಾವುದೇ ವರ್ಗಕ್ಕೆ ಸೇರದೇ ಇರತಕ್ಕಂತಹ ಅಕ್ಷರಗಳು. ಇವುಗಳಿಗೆ ನಾವು ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ಯ, ರ, ಲ, ವ, ಶ, ಶ, ಸ, ಹ ಮತ್ತು ಳ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಇದಿಷ್ಟು ಮಾಹಿತಿ ವ್ಯಂಜನಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿದೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಉಪಯುಕ್ತವೆನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.